7 ವರ್ಷಗಳ ಹಿಂದೆ ಆಗಸ್ಟ್ ಮಧ್ಯಭಾಗದಲ್ಲಿ ಕೊಡಗಿನಲ್ಲಿ ಎಂದೂ ಕಂಡರಿಯದ ಪ್ರಕೃತಿ ವಿಕೋಪ ಘಟಿಸಿತು. ಇದಾದ ಮರು ವರ್ಷವೇ ಅಂದರೆ ಆಗಸ್ಟ್ 8, 2019ರಂದು ಭಾನುವಾರ ಕೇರಳದ ಕವಲಪಾರ ಎಂಬ ಗ್ರಾಮದಲ್ಲಿ ಭಯಾನಕ ಭೂಕುಸಿತ ಸಂಭವಿಸಿತು. 7 ವರ್ಷಗಳ ಹಿಂದಿನ ಕಹಿ ನೆನಪೋ ಎಂಬಂತೆ ಕವಲಪಾರ ಗ್ರಾಮದ ಅದೇ ಮುತ್ತಪ್ಪನ್ ಗುಡ್ಡದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ದಟ್ಟವಾದ ಪೊದೆಗಳ ನಡುವೆ ಖಾಲಿ ಮನೆಗಳು ಅನಾಥವಾಗಿಯೇ ಉಳಿದು ಹೋಗಿವೆ. ಆ ಮನೆಗಳಲ್ಲೆಲ್ಲ ಕಾಡು ಪ್ರಾಣಿಗಳು ಓಡಾಡುತ್ತಿವೆ. ಮಣ್ಣಿನಾಳದಲ್ಲೆಲ್ಲೋ ಹುದುಗಿ ಹೋಗಿರುವ 11 ಮಂದಿಯ ಮೃತದೇಹಗಳು ಈ ನಿರ್ಜನ ಪ್ರದೇಶದ ಭಯಾನಕ ಮೌನವನ್ನು ಇನ್ನಷ್ಟು ಹೆಚ್ಚಿಸಿವೆ. ಅಂದು 2 ದಿನಗಳ ನಿರಂತರ ಮಳೆಯ ನಂತರ ಮುತ್ತಪ್ಪನ್ ಗುಡ್ಡದ ಒಂದು ಭಾಗ ಕುಸಿದು ಬಿತ್ತು. ಈ ದುರಂತದಲ್ಲಿ 59 ಮಂದಿ ಮೃತಪಟ್ಟರು. ಕೇವಲ 48 ಮೃತದೇಹಗಳನ್ನು ಮಾತ್ರ ಹೊರತೆಗೆಯಲು ಸಾಧ್ಯವಾಯಿತು. 19 ದಿನಗಳವರೆಗೆ ಶೋಧ ಕಾರ್ಯವು ಮುಂದುವರಿಯಿತು. ಭೂಕುಸಿತದಿಂದಾಗಿ 34 ಎಕರೆ ಪ್ರದೇಶ ನಾಶವಾಯಿತು. 84 ಕುಟುಂಬಗಳು ಸ್ಥಳಾಂತರಗೊಂಡವು. 18 ಮನೆಗಳನ್ನು ಹೊರತುಪಡಿಸಿ ಉಳಿದೆಲ್ಲವೂ ನಾಶವಾದವು. ಈ ಪ್ರದೇಶವು ವಾಸಕ್ಕೆ ಯೋಗ್ಯವಲ್ಲ ಎಂದು ಸರ್ಕಾರ ಘೋಷಿಸಿದ ನಂತರ ಉಳಿದ ಮನೆಗಳಲ್ಲಿದ್ದವರನ್ನು ಸ್ಥಳಾಂತರಿಸಲಾಯಿತು. 7 ವರ್ಷಗಳ ನಂತರವೂ ಆ ಬೆಟ್ಟ ಪ್ರದೇಶ ನಿರ್ಜನವಾಗಿಯೇ ಉಳಿದಿದೆ. ಜನವಸತಿಯನ್ನು ಕಾಡು ಆವರಿಸಿಕೊಂಡಿದೆ. ಆದರೆ ಈ ದುರಂತದಿಂದ ಬದುಕುಳಿದವರು ಮಾತ್ರ ಆ ದುಸ್ವಪ್ನದಿಂದ ಹೊರಗೆ ಬಂದಿಲ್ಲ. ಬೆಟ್ಟದ ಮೂಲಕ ಹಾದು ಹೋಗುವ ಕಾಂಕ್ರೀಟ್ ರಸ್ತೆ ಭಾಗಶಃ ಹಾಗೆಯೇ ಉಳಿದಿದೆಯಾದರೂ ಅದು ಜಾರ್ತಿದೆ. ದಟ್ಟವಾದ ಪೊದೆಗಳ ನಡುವೆ ಖಾಲಿ ಮನೆಗಳು ಇಣುಕಿ ನೋಡ್ತಿವೆ. ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಅಲ್ಲಿನ ಭೂಮಿ ಬಳಕೆಗೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿದ್ದರೂ ಭೂಮಿಯನ್ನು ಕೃಷಿ ಚಟುವಟಿಕೆಗೆ ಬಳಸಲು ಅವಕಾಶ ನೀಡಬೇಕೆಂದು ಹಲವರು ಒತ್ತಾಯ ಹಾಕ್ತಿದ್ದಾರೆ. ಹೈಕೋರ್ಟ್ ಮೆಟ್ಟಿಲು ಏರಿದ್ದಾರೆ. ಡಿಸಿ ನೇತೃತ್ವದ ಸಮಿತಿಯು ಸುಮಾರು 12 ಎಕರೆ ಭೂಮಿಯನ್ನು ಸಮತಟ್ಟುಗೊಳಿಸಿ ಕೃಷಿಗೆ ಯೋಗ್ಯವಾಗಿಸಬಹುದು ಎಂದು ಕಂಡುಕೊಂಡಿತ್ತು ಮತ್ತು ಉಳಿದ ಭೂಮಿಗೆ ಪರಿಹಾರ ನೀಡುವಂತೆ ಶಿಫಾರಸು ಮಾಡಿತ್ತು. ಆದರೆ ಸರ್ಕಾರ ಇನ್ನೂ ಇದಕ್ಕೆ ಅನುಮತಿ ನೀಡಿಲ್ಲ. ದುರಂತದಿಂದ ಬದುಕುಳಿದವರಿಗೆ ಮುತ್ತಪ್ಪನ್ ಗುಡ್ಡ ಕೇವಲ ಒಂದು ಬೆಟ್ಟವಾಗಿ ಉಳಿದಿಲ್ಲ. ಅದು ಅವರ ಮನೆಗಳಿದ್ದ ಸ್ಥಳ, ಅವರ ಪ್ರೀತಿ ಪಾತ್ರರು ಕಣ್ಮರೆಯಾದ ಜಾಗ ಮತ್ತು ಅವರ ಕಾಲಡಿಯಲ್ಲಿನ ನೆಲವು ಶಾಶ್ವತವಾಗಿ ಬದಲಾಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.